ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಟಾರಸ್ ವೃಷಭ ರಾಶಿ 2025 ಮೇ ತಿಂಗಳು ಹೇಗಿರುತ್ತೆ, ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಷಯವಾಗಿ ನಾನು ಟ್ಯಾರೋ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಫ್ಯೂಚರ್ ಬಗ್ಗೆ ಆಗಿರುತ್ತೆ, ನಿಮ್ಮ ಲೈಫ್ನಲ್ಲಿ ಏನು ನೀವು ನೋಡ್ತೀರಾ ಮೇ ತಿಂಗಳಲ್ಲಿ ಸ್ಪೆಷಲಾಗಿ. ಈ ಒಂದು ವಿಡಿಯೋ ವೃಷಭ ರಾಶಿ ಟಾರಸ್ ಅವ್ರಿಗೇ ನಾನು ಡೆಡಿಕೇಟ್ ಮಾಡ್ತಾ ಇರುವಂಥದ್ದು. ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಬೇಕಾಗುತ್ತೆ, ಯಾಕೆಂದರೆ ನೋಟಿಫಿಕೇಷನ್ ಬರುತ್ತೆ, ನೀವು ಯಾವ ವಿಡಿಯೋನೂ ಮಿಸ್ ಮಾಡೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಕೂಡ ಒತ್ತಬೇಕಾಗತ್ತೆ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಸ್ಟಾರ್ಟ್. ಟಾರಸ್ ವೃಷಭ ರಾಶಿಯವರ 2025 ಮೇ ತಿಂಗಳು ಹೇಗಿದೆ ಅಂತ. ಸೊ ನಿಮ್ಮ ಕರೆಂಟ್ ಸೆಲ್ಫ್ ಲೈಕ್ ವಾಟ್ ಈಸ್ ಯೋರ್ ಎನರ್ಜಿ, ಮತ್ತು ಮಂತಿನ ಎನರ್ಜಿ ಫ್ಲೋ ಹೇಗಿದೆ, ಮತ್ತು ಗೋಲ್ ಮಂತಲ್ಲಿ ಏನನ್ನು ನೀವು ಪರ್ಸ್ಯೂ ಮಾಡ್ತೀರಾ, ಏನಾದ್ರು ಆಬ್ಸ್ಟಿಕಲ್ಸ್ ಇದೆಯಾ, ಮತ್ತು ಏನನ್ನು ಪರ್ಸ್ಯೂ ಮಾಡ್ತಿದ್ದೀರಾ. ಹೋಲ್ಡ್ ಆನ್. ಮೇಜರ್ ಅಕಾಂಪ್ಲಿಷ್ಮೆಂಟ್. ಸಾರಿ, ಐ ಮೇಡ್ ಸಮ್ ಮಿಸ್ಟೇಕ್. ಐ ಆಮ್ ಶಫ್ಲಿಂಗ್ ಅಗೇನ್. ಸ್ವಲ್ಪ ಏನೋ ಮಿಸ್ಟೇಕ್ ಆಯಿತು, ಬಿಕಾಸ್ ಇದು ಸ್ಪೆಷಲ್ ಸ್ಪ್ರೆಡ್ ಆಗಿದೆ ಟ್ಯಾರೋದು. ಸೊ ನಾವು ತುಂಬ ಪರ್ಟಿಕ್ಯುಲರಾಗಿ ಕ್ವೆಶನ್ಸ್ನ ಕೇಳ್ತೀವಿ ಮೇ ಮಂತಿನಲ್ಲಿ. ಸೊ ನಾನು ರೀಶಫಲ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಕರೆಂಟ್ ಸೆಲ್ಫ್ ಮತ್ತು ಮಂತ್ ಎನರ್ಜಿ ಹೇಗಿದೆ, ಅದಾದ ನಂತರ ಗೋಲ್ ಏನಿರುತ್ತೆ, ಮೇ ಮಂತಿನ ಗೋಲ್ ಏನಾಗಿದೆ, ಏನಾದರೂ ಆಬ್ಸ್ಟಿಕಲ್ಸ್ ಇದೆಯಾ, ಅದಾದ ನಂತರ ಯಾವ ರೀತಿಯಾದ ಅಕಾಂಪ್ಲಿಷ್ಮೆಂಟ್, ನೀವೇನನ್ನು ಅಚೀವ್ ಮಾಡ್ತೀರಾ ಮೇ ತಿಂಗಳಲ್ಲಿ, ಏನನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ, ಏನನ್ನು ನೀವು ಹೆಚ್ಚು ಎಂಬ್ರೇಸ್ ಏನನ್ನು ಮಾಡಬೇಕಾಗತ್ತೆ, ಏನನ್ನು ಹೆಚ್ಚು ನೀವು ಮಾಡಿದರೆ, ಎಫರ್ಟ್ಸ್ ಹಾಕಿದರೆ ರಿಸಲ್ಟ್ ಹೇಗೆ ಸಿಗುತ್ತೆ ಅನ್ನುವ ವಿಷಯವಾಗಿ ಯಾವ ರೀತಿಯಾದ ಸಪೋರ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಹಾಗೂ ಅಡ್ವೈಸ್ ಗೈಡೆನ್ಸ್ ಯೂನಿವರ್ಸಿಂದ ಏನಾಗಿದೆ. ಸೊ ಈ ಎಲ್ಲ ವಿಷಯವಾಗೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಒಂದಾಗೂ. ನೋಡೋಣ ನಿಮಗೆ ಏನಿದೆ, ಮೇ ತಿಂಗಳು ಹೇಗಿದೆ ಅಂತ. ದ ಗ್ರೇಟ್ ಬೇರ್ ಬರ್ತಾ ಇದೆ. ಸೊ ಇದರ ಅರ್ಥ ಏನು ಅಂದರೆ, ಒಂದು ಗುಡ್ ನ್ಯೂಸ್ ನಿಮಗೆ ಮೇ ತಿಂಗಳು ಮೊದಲನೇ ವಾರದಲ್ಲೇ ಸಿಗುತ್ತೆ. ಓಕೆ, ಒಂದು ದೊಡ್ಡ ಬದಲಾವಣೆ, ನಿಮಗೆ ಬಹಳ ಖುಷಿಯಾಗುವಂಥ ವಿಷಯ ಮೊದಲನೇ ವಾರದಲ್ಲೇ ನಡೆಯುತ್ತೆ. ಓಕೆ, ಬಿ ಪ್ರಿಪೇರ್ಡ್ ಫಾರ್ ಇಟ್ ಬಿಕಾಸ್ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಯು. ನೀವು ಈ ಒಂದು ಗುಡ್ ನ್ಯೂಸಿಂದ ನಿಮ್ಮ ಲೈಫ್ನಲ್ಲಿ ಅದ್ಭುತವಾದ ಒಂದು ಅನುಭವ, ಖುಷಿಯನ್ನು ಪಡಿತೀರಾ, ಹಾಗೂ ನೀವು ಎಕ್ಸ್ಪೆಕ್ಟ್ ಮಾಡಿರೋದು ಇಲ್ಲ ಆ ಥರದ್ದು ಒಂದು ಸರ್ಪ್ರೈಸ್ ಮತ್ತು ಹ್ಯಾಪಿನೆಸ್ ಎರಡೂ ಬರುತ್ತೆ ನಿಮ್ಮ ಲೈಫ್ಗೆ ಮೇ ಮೊದಲನೇ ವಾರದಲ್ಲೇ. ನಿಮ್ಮ ಎನರ್ಜಿ ಕೂಡ ತುಂಬ ಫ್ಲೋಯಿಂಗ್ ಆಗಿದೆ. ನೀವು ಕೂಡ ಆ ಒಂದು ಬದಲಾವಣೆಗೆ ರೆಡಿಯಾಗಿದ್ದೀರಾ. ನೀವು ಕೂಡ ಹೌದು ನನ್ನ ಲೈಫ್ ಹೀಗಿರಬೇಕು ಅನ್ನುವಂಥ ಆಸೆ ಕಾತುರದಲ್ಲೇ ಕಾಯ್ತಾ ಇದ್ದೀರಾ. ಫುಲ್ಫಿಲ್ಮೆಂಟ್ ಅನ್ನುವಂಥ ಒಂದು ವರ್ಡ್ ಮತ್ತು ಕಾರ್ಡ್ ಬಂದಿದೆ, 3 of Wands. ಸೊ ನಿಮ್ಮ ಒಂದು ಗುರಿಗಳಿಗೂ ನೀವು ಹತ್ತಿರವಾಗೇ ಆಗ್ತೀರಾ. ಅಂದರೆ ನೀವೇನಕ್ಕೆ ಎಫರ್ಟ್ಸ್ ಹಾಕ್ತಾಯಿದ್ದೀರಾ ಅದಕ್ಕೆ ನೀವು ತುಂಬ ಹತ್ತಿರ ಇದ್ದೀರಾ. ಮೇ ಮಂತ್ ಇಸ್ ಫ್ರೂಟ್ಫುಲ್ ಅಂತಲೂ ಹೇಳ್ಬೋದು. ಹಾಗೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಹೌದು ಈ ತಿಂಗಳು ಅದ್ಭುತವಾಗಿತ್ತು ನನ್ನ ಲೈಫಲ್ಲಿ, ಹೌದು ನಾನು ಒಂದು ದಿನವೂ ಎಂಜಾಯ್ ಮಾಡಿದೆ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಮೇ ತಿಂಗಳಲ್ಲಿ ಸಿಗುತ್ತೆ. ಓಕೆ, ಹಾಗೂ ಯಾವ ಒಂದು ಗೋಲ್ನ ನೀವು ಪರ್ಸ್ಯೂ ಮಾಡ್ತೀರಾ. ನೈಟ್ ಆಫ್ ಆ್ಯರೋಸ್ ಬರ್ತಾ ಇರೋದ್ರಿಂದ ಕೆಲವರಿಗೆ ನಾನು ಜಾಬ್ ರಿಲೇಟೆಡ್ ಆಗಿ ಟ್ರಾವೆಲ್ ನೋಡ್ತಾ ಇದ್ದೀನಿ, ಹಾಗೂ ಬೇರೆ ಕಂಟ್ರಿಗೆ ಹೋಗಬೇಕು ಅಂತ ಏನಾದರೂ ಪಾಸ್ಪೋರ್ಟ್ ಅಪ್ಲೈ ಮಾಡೋದು, ವೀಸಾಗೆ ಅಪ್ಲೈ ಮಾಡೋದು, ಅಥವಾ ಈ ಥರ ನೀವು ಜಾಬ್ಗೆ ಕಾಯ್ತಾ ಇದ್ದೀರಾ, ಬೇರೆ ಕಂಟ್ರೀದು ಜಾಬಿಗೆ ಕಾಯ್ತಾ ಇದ್ದೀರಾ, ಬೇರೆ ಜಾಗದ ಜಾಬಿಗೆ ಕಾಯ್ತಾ ಇದ್ದೀರಾ ಅಂದರೆ
ಆ ವಿಷಯವಾಗಿ ನಾನು ಟ್ರಾವೆಲ್ ನೋಡ್ತಾ ಇದ್ದೀನಿ ಮೇ ತಿಂಗಳಲ್ಲಿ. ಸೊ ನೀವೇನಕ್ಕೆ ಕಾಯ್ತಾ ಇದ್ದೀರಾ, ಆ ಒಂದು ಗುಡ್ ನ್ಯೂಸ್ ನಿಮ್ಮ ಕಡೆಗೆ ಬರುತ್ತೆ ಅಂತ ತೋರಿಸ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಆಬ್ಸ್ಟಿಕಲ್ ಏನಿದೆ, ಟ್ರಾನ್ಸಿಷನ್ ಬರ್ತಿರೋದ್ರಿಂದ ನೀವು ಮುಂದೆ ತೆರಳಿಬಿಟ್ಟಿದ್ದೀರಾ. ನೀವು ಹಿಂದೆ ನಿಮ್ಮ ಲೈಫ್ ನೀವು ನಿಮ್ಮ ಪಾಸ್ಟ್ನ ಬಿಟ್ಬಿಟ್ಟಿದ್ದೀರಾ, ವಿಚ್ ಇಸ್ ವೆರಿ ಗುಡ್. ನೀವು ಹೀಲ್ ಆಗಿದ್ದೀರಾ. ಹಾಗೂ ಹೌದು, ನನಗೆ ಏನೇ ಆಗಿರ್ಬೋದು ಹಿಂದೆ, ಅದನ್ನ ನಾನು ಮರೆಯೋಕ್ಕೆ ರೆಡಿ ಇದ್ದೀನಿ. ನಾನು ಅದನ್ನು ಫಾರ್ಗಿವ್ ಮಾಡೋಕ್ಕೆ ನೀವೊಂದು ಕೆಟ್ಟ ರಿಲೇಷನ್ಶಿಪ್ನಲ್ಲಿದ್ದೀರಾ ಅಂದರೆ ಅದನ್ನ ನೀವು ನನಗಿದು ಬೇಡ. ಸೊ ನಿಮಗದು ನೋವಿನ ಒಂದು ಸಂಗತಿ ಆಗಿದ್ದರೂ ಕೂಡ ನಿಮ್ಮ ಪಾಸ್ಟ್ನ ನೀವು ಹಿಂದೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ, ಮುಂದೆ ತೆರಳ್ತಾ ಇದ್ದೀರಾ. ಆ ಒಂದು ಡಿಸಿಷನ್ನೇ ನಿಮ್ಮ ಲೈಫ್ನ ಚೇಂಜ್ ಮಾಡ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಈ ತಿಂಗಳು ಮೇ ತಿಂಗಳಲ್ಲಿ ನಿಮ್ಮ ಲೈಫ್ನ ಒಂದು ಲೈಕ್ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಗೋಲ್ಗೆ ಹೋಗೋಕ್ಕೆ ಒಂದು ಟ್ರಾನ್ಸಿಷನ್ ಆಗುತ್ತೆ. ಹಾಗೂ ಒಂದು ಪಾತ್ವೇ, ಒಂದು ಹೊಸದಾದ ದಾರಿನ ಕೂಡ ನೀವು ಹಿಡಿತೀರಾ. ನೀವು ಅಂದ್ಕೊಳ್ಳದೇ ಇರುವಂಥ ಒಂದು ತಿರುವು ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಡಿಸಿಷನ್ ಕೂಡ ತೊಗೊಳ್ತೀರಾ. ಇಂಪಾರ್ಟೆಂಟ್ ಡಿಸಿಷನ್ಸ್ ನೀವು ಮೇ ತಿಂಗಳಲ್ಲಿ ತೊಗೊಳೋದನ್ನ ನಾನು ನೋಡ್ತಾ ಇದ್ದೀನಿ. ಹಾಗೂ ನೀವು ಅಚೀವ್ ಕೂಡ ಮಾಡ್ತೀರಾ. ತುಂಬಾ ಸ್ಟ್ರಾಂಗಾಗಿ ಕಾಣ್ತಾ ಇದ್ದೀರಾ ನೀವು ಮೇ ತಿಂಗಳಲ್ಲಿ. ಎಂಪವರ್ಡ್ ಆಗಿದ್ದೀರಾ ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಹೌದು, ನನ್ನ ಲೈಫ್ನಲ್ಲಿ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಸೀರಿಯಸ್ನೆಸ್ ನಿಮಗೆ ಮೇ ತಿಂಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ವಿಚ್ ಇಸ್ ಅಮೇಝಿಂಗ್. ಆ ಒಂದು ಫೈರ್ ಇದೆ. ಓಕೆ, ಆ ಫೈರ್ ಇರೋದ್ರಿಂದನೇ ನಿಮಗೆ ಹೌದು, ನನ್ನ ಲೈಫ್ ಈ ಥರ ಇರಬಾರ್ದು, ನನ್ನ ಲೈಫ್ ಮೊದಲು ಹಾಗಿರಬಾರ್ದು, ನಾನು ಮೊದಲು ಹಾಗೆ ಒಂದು ವೀಕ್ ಪರ್ಸನ್ ಆಗಿರಬಾರ್ದು, ಈ ಥರ ನೀವು ನಿಮ್ಮನ್ನು ನೀವೇ ಬದಲಾಯಿಸ್ಕೊಳ್ತಾ ಇದ್ದೀರಾ. ಅದಾದ ನಂತರ ನಾನು ವಾಟ್ ಟು ಅವಾಯ್ಡ್ ನಲ್ಲಿ ಏನು ತೋರಿಸ್ತಾ ಇದೆ, ಪ್ರೊಟೆಕ್ಷನ್ ನೋಡ್ತಾ ಇದ್ದೀನಿ. ನೀವೇನನ್ನು ಅವಾಯ್ಡ್ ಮಾಡಬೇಕು ಅಂದರೆ, ಯಾವಾಗ ನಿಮಗೆ ಒಂದು ಕಂಫರ್ಟ್ ಝೋನ್ ಇದೆ ಅನ್ನಿಸ್ತಾ, ನೀವು ಆ್ಯಕ್ಚುಲಿ ತುಂಬ ಕಂಫರ್ಟ್ ಝೋನಲ್ಲೇ ಇದ್ದೀರಾ, ರಿಸ್ಕ್ನ ಅಷ್ಟು ತೊಗೊಂಡಿಲ್ಲ ನಿಮ್ಮ ಲೈಫ್ನಲ್ಲಿ. ಏನಾಗೋಗುತ್ತೋ, ಅಯ್ಯೋ ತಪ್ಪಾಗೋಗುತ್ತೋ, ಆ ಥರ ನಿಮ್ಮನ್ನು ನೀವೇ ಕ್ವೆಶ್ಚನ್ ಮಾಡ್ಕೊಂಡಿದ್ದೀರಾ. ಒಂದು ಡೌಟ್ನಲ್ಲೇ ಎಷ್ಟೋ ಬಾರಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಂಡಿದ್ದೀರಾ. ಆದರೆ ಇಲ್ಲಿ ಯಾವ ಪೊಸಿಷನಲ್ಲಿದೆ ಅಂದರೆ, ನಿಮಗೆ ಅಡ್ವೈಸ್ ಏನು ಬರ್ತಾಯಿದೆ ಯೂನಿವರ್ಸಿಂದ ಅಂದರೆ, ಆ ಕಂಫರ್ಟ್ ಝೋನಿಂದ ನೀವು ಆಚೆ ಬರಬೇಕು. ಈ ಥರ ಭಯ ಪಟ್ಕೊಂಡು ಇನ್ನು ಇರಬಾರ್ದು. ಮೇ ತಿಂಗಳಲ್ಲಿ ನಿಮಗೆ ಭಯ ಆದರೂ ಕೂಡ ನೀವು ಮುಂದೆ ಹೋಗಬೇಕು. ಆ ಮೌಂಟೇನ್ ಡ್ಯೂದು ಒಂದು ಆ್ಯಡ್ ಇದೆ ಅಲ್ಲ, ಡರ್ಕೆ ಆಗೆ ಜೀತ್ ಹೇ ಅಂತ ಹೇಳ್ತೀವಲ್ಲ, ಹಾಗೆ ಈ ಡರ್ಕೆ ಆಗೆ ಅಂದರೆ ಒಂದು ಭಯದಲ್ಲಿ ನೀವು ಕೂತಿದ್ರೆ ಮುಂದೆ ಹೋದರೆ ನಿಮಗೆ ಸಕ್ಸಸ್ ಇದೆ, ನಿಮಗೆ ಜಯ ಸಿಗುತ್ತೆ ಅಂತ. ಸೊ ಭಯದ ಮುಂದೆ ಜಯ ಇದೆ ಅಂತ ನಿಮಗೆ ಮೇ ಮಂತ್ ಹೇಳ್ತಾ ಇದೆ. ಸೊ ನೀವು ಭಯವನ್ನು ಎದುರಿಸ್ಬೇಕಾಗುತ್ತೆ. 7th ಪೊಸಿಷನ್ ವಾಟ್ ಟು ಎಂಬ್ರೇಸ್ ಬರ್ತಿರೋದ್ರಿಂದ 10 ಆಫ್ ಕಪ್ಸ್ ಬರ್ತಾ ಇದೆ. ನಿಮ್ಮ ಲವ್ ಲೈಫ್, ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲಿ ನಾನು ಒಳ್ಳೆಯ ಬದಲಾವಣೆ ನೋಡ್ತಾ ಇದ್ದೀನಿ. ಹಾಗೂ ಕಪ್ ಆಫ್ ಎಮೋಷನ್ಸ್ ಆರ್ ಫ್ಲೋಯಿಂಗ್. ಈ ಒಂದು ಬ್ಲೆಸ್ಸಿಂಗ್ ಕಾರ್ಡ್ ಇದೆಯಲ್ಲ, ಖುಷಿ ಕೊಡುವಂಥ ವಿಷಯ. ಸೊ ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ಒಂದು ಒಳ್ಳೆಯ ಪ್ರೊಫೈಲ್ ನಿಮ್ಮ ಲೈಫಿಗೆ ಬರುವಂಥದ್ದು, ಎಂಗೇಜ್ಮೆಂಟ್ ವಿಷಯವಾಗಿ ಅಥವಾ ಮ್ಯಾರೇಜ್ ವಿಷಯವಾಗಿ ಬದಲಾವಣೆಗಳು ನಡೆಯುತ್ತೆ. ನೀವೇನಾದರೂ ಮ್ಯಾರಿಡ್ ಆಗಿದ್ದೀರಾ ಅಂದರೆ ಅಫ್ಕೋರ್ಸ್ ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲಿ ಒಳ್ಳೆ ಬದಲಾವಣೆ ಬರುತ್ತೆ. ಮೇ ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಬರ್ತಾ ಇದೆ. 8th ಪೊಸಿಷನಲ್ಲಿ ಎಲ್ಲಿ ನಿಮಗೆ ಸಪೋರ್ಟ್ ಸಿಗುತ್ತೆ, ವೇರ್ ಟು ಫೈಂಡ್ ಸಪೋರ್ಟ್ ಅನ್ನುವಂಥ ಒಂದು ಕ್ವೆಶನ್ಗೆ 7 ಆಫ್ ಆ್ಯರೋಸ್ ಬರ್ತಾ ಇದೆ. ಇನ್ಸೆಕ್ಯೂರಿಟಿ ಅಂತ ಕೂಡ ಬರ್ತಾ ಇದೆ. ಸೊ ನೀವು ಹೆಲ್ಪ್ ತೊಗೊಳಕ್ಕೆ ತುಂಬ ಹಿಂಜರಿತೀರಾ. ಅಂದರೆ ನಾನು ಇದನ್ನು ಕೇಳಿದ್ರೆ ಅವ್ರು ಏನು ಅಂದ್ಕೊಳ್ತಾರೋ, ನಾನು ಇದನ್ನು ಕೇಳಬೇಕಾ ಬೇಡವಾ, ನಾನು ಕೇಳದೇ ಇರೋದೇ ಬೆಟರ್, ಈ ಥರ ನೀವು ತುಂಬ ನಿಮ್ಮನ್ನು ನೀವೇ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೂ ಹಾಕ್ಕೊಂಡಿದ್ದೀರಾ, ಕಷ್ಟ ಕೂಡ ಅನುಭವಿಸಿದ್ದೀರಾ. ಸೊ ನೀವು ಸಹಾಯವನ್ನು ಪಡಿಬೇಕಾಗತ್ತೆ. ಯಾರಾದರೂ ಪರವಾಗಿಲ್ಲ, ಅವ್ರು ಮಾಡ್ತಾರೆ ಅಂದರೆ ಅವರಿಂದ ಸಹಾಯನ ಪಡೀರಿ. ಓಕೆ, ಸೊ ಎಲ್ಲವನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಅನುಭವಿಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವಾಗ ಇವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅನಿಸುತ್ತೆ, ನೀವು ಬಾಯ್ಬಿಟ್ಟು ಕೇಳಿ. ಸ್ವಲ್ಪ ನೀವು ಶೈ ಪರ್ಸನ್ ಅಂದರೆ ಸಂಕೋಚದ ಸ್ವಭಾವದವರು, ಕೇಳಿದ್ರೆ ಏನು ಅಂದ್ಕೊಳ್ತಾರೋ ಅಂತ ಯೋಚನೆ ಮಾಡ್ತೀರಾ. ಆದರೆ ನೀವು ಕೇಳಿ ಫಸ್ಟ್, ನಿಮಗೆ ಬಹಳಷ್ಟು ಸಪೋರ್ಟ್ ಜನರಿಂದ ಸಿಗುತ್ತೆ. ಯಾಕಂದರೆ ನಿಮ್ಮನ್ನು ಜನ ತುಂಬ ಪ್ರೀತಿಸ್ತಾ ಇದ್ದಾರೆ, ಅದನ್ನ ನೀವು ಆ್ಯಕ್ಚುಲಿ ನೋಟಿಸ್ ಮಾಡ್ತಾ ಇಲ್ಲ ಅಷ್ಟೆ. ಕೊನೆಯದಾಗಿ ನಿಮಗೆ ಅಡ್ವೈಸ್ ಏನು ಬರ್ತಾ ಇದೆ ಯೂನಿವರ್ಸಿಂದ ಅಂದರೆ ದ ಗ್ರೀನ್ ವಿಮೆನ್ ಬರ್ತಾ ಇದೆ. ಇದನ್ನು ನಾವು ಎಂಪ್ರೆಸ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಎಂಪ್ರೆಸ್ ಕಾರ್ಡ್ ಬಂದಾಗ ನಾನು ಏನನ್ನು ಫೋಕಸ್ ಆಗಿ ನೋಡೋದು ಅಂದರೆ ಅಬಂಡೆನ್ಸ್ ಅಂತ ಹೇಳ್ತೀವಿ. ಸೊ ಎಂಪ್ರೆಸ್
ನಿಮಗೆ ಲಕ್ನ ಕೊಡ್ತಾಳೆ. ಹಾಗೂ ಎಂಪ್ರೆಸ್ ಲೈಫ್ನಲ್ಲಿ ಒಂದು ಧೈರ್ಯವನ್ನು ಕೂಡ ಕೊಡ್ತಾಳೆ. ಎಂಪ್ರೆಸ್ ಪ್ರೆಗ್ನೆನ್ಸಿ ಕಾರ್ಡ್ ಕೂಡ ಹೌದು. ಎಂಪ್ರೆಸ್ ಇದೆಯಲ್ಲ, ಎಂಪ್ರೆಸ್ನಲ್ಲಿ ಒಳ್ಳೊಳ್ಳೆ ಚೇಂಜಸ್ ಬರುತ್ತೆ. ಹಾಗೂ ನೀವೇನಾದರೂ ಶುರು ಮಾಡಬೇಕು ಅಂತ ಇದ್ದೀರಾ ಅಂದರೆ ಮೇ ಕೊನೆಯ ವಾರದಲ್ಲಿ ನೀವು ಶುರು ಮಾಡಬಹುದು. ಏನಾದರೂ ಹೊಸದಾಗಿ ಯಾವುದೋ ಒಂದು ಹೊಸ ವಿಷಯಕ್ಕೆ ಕೈ ಹಾಕಬೇಕು ಅಂತ ಇದ್ದೀರಾ ಅಂದರೆ ನೀವು ಮೇ ಕೊನೆಯ ವಾರದಲ್ಲಿ ಕೈ ಹಾಕಿದರೆ ಜಯ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಎಂಪ್ರೆಸ್ ಇಸ್ ಆಲ್ ಅಬೌಟ್ ಬ್ಲೆಸ್ಸಿಂಗ್ಸ್. ಯೂನಿವರ್ಸಿಂದ ಪ್ರೊಟೆಕ್ಷನ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಮೇ ತಿಂಗಳಂತೂ ತುಂಬ ಚೆನ್ನಾಗಿರುತ್ತೆ. ಆನ್ ದ ಹೋಲ್ ಅದ್ಭುತವಾಗಿದೆ ನಿಮ್ಮ ರೀಡಿಂಗ್. ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನೀವು ಒಳ್ಳೊಳ್ಳೆ ಬದಲಾವಣೆನ ನೋಡ್ತೀರಾ. ಸ್ಪೆಷಲಿ ಮ್ಯಾರೇಜ್ ವಿಷಯವಾಗೂ ಒಳ್ಳೊಳ್ಳೆ ಚೇಂಜಸ್ ನಾನು ನೋಡ್ತಾ ಇದ್ದೀನಿ. ಯಾರು ಅದನ್ನು ಆಗಬೇಕು, ಮ್ಯಾರೇಜ್ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ನಲ್ಲಿದ್ದೀರಾ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.